Hello, everyone. Welcome back to Akanksha E-Learning Solutions. This is Geeta from Akanksha E-Learning Solutions. As we all know, the September month of 2025, we have Dasara Festival all over the India. And in Karnataka also, Dasara has a very special, important, or the celebration we can say. Dasara we celebrate as a state festival. In Kannada, we say Nada Happa. So here I'm just introducing a few lines about Dasara and about its history, its glory, and what we call it, and how do they celebrate all these things, right? So let me explain you one by one paragraph. It is totally is in Kannada, but definitely I'll be reading it for you and I'll be explaining the same thing in English also. Mysuru Dasara Nadahappa. Mysuru Dasara is a state festival. ಮೈಸೂರು ದಸರಾ ಕರ್ನಾಟಕದ ಸಾಂಸ್ಕೃತಿಕ ಪ್ರತಿಬಿಂಬವಾಗಿರುವ ಹಬ್ಬ. ಇಟ್ಸ್ ಅ ಕಲ್ಚರಲ್ ಇವೆಂಟ್ ಆಫ್ ಕರ್ನಾಟಕ. ಈ ಹಬ್ಬವನ್ನು ಹಳೆಯ ಕಾಲದಲ್ಲಿ ಮೈಸೂರು ಒಡೆಯರ ವಂಶದವರು ಪ್ರಾರಂಭಿಸಿದರು. ದಿಸ್ ಫೆಸ್ಟಿವಲ್ ಇಸ್ ಸ್ಟಾರ್ಟೆಡ್ ಬೈ ಒಡೆಯ ಡೈನೆಸ್ಟಿ. ಒಡೆಯರ ವಂಶದ ರಾಜರು ಪ್ರತಿ ವರ್ಷ ದೇವರ ಪೂಜೆ ಮಾಡಿ ದಸರಾ ಹಬ್ಬವನ್ನು ಸಾರ್ವಜನಿಕವಾಗಿ ಆಚರಿಸುತ್ತಿದ್ದರು. ಒಡೆಯ ಡೈನೆಸ್ಟಿ started in a such a way performing a puja, and after that they were starting or they are celebrating for this festival for public. ಇಂದಿಗೂ ಆ ಪರಂಪರೆ ಮುಂದುವರಿಯುತ್ತಿದೆ. ಟಿಲ್ ಟುಡೇ ಇಟ್ ಈಸ್ ಗೋಯಿಂಗ್ ಆನ್. ಇತಿಹಾಸ. ಇಫ್ ವಿ ಸಿ ದ ಹಿಸ್ಟ್ರಿ, ಮೈಸೂರು ದಸರಾ ಆಚರಣೆ ಪ್ರಾರಂಭವಾಗಿದ್ದು ಸುಮಾರು 400 ವರ್ಷಗಳ ಹಿಂದೆ. ದಿಸ್ ಫೆಸ್ಟಿವಲ್ ಸೆಲೆಬ್ರೇಷನ್ ಸ್ಟಾರ್ಟೆಡ್ 400 years ago. ವಿಜಯನಗರ ಸಾಮ್ರಾಜ್ಯದ ಕಾಲದಿಂದಲೇ ಈ ಹಬ್ಬಕ್ಕೆ ವಿಶೇಷ ಮಹತ್ವ ಸಿಕ್ಕಿತು. ಇನ್ ದ ಟೈಮ್ ಆಫ್ ವಿಜಯನಗರ ಎಂಪೈರ್, ದಿಸ್ ಫೆಸ್ಟಿವಲ್ ಗಾಟ್ ಮೋರ್ ಇಂಪಾರ್ಟೆಂಟ್ ಆರ್ ಅ ಸ್ಪೆಷಲ್ ಅಟೆನ್ಷನ್. ವಿಜಯನಗರದ ರಾಜರು ದಸರಾವನ್ನು ವೈಭವದಿಂದ ಆಚರಿಸುತ್ತಿದ್ದರು. ಸೊ ವಿಜಯನಗರ ಪೀಪಲ್ ಆಲ್ಸೋ ಯೂಸ್ ಟು ಸೆಲೆಬ್ರೇಟ್ ದಸರಾ ಟ್ರೆಮೆಂಡಸ್ಲಿ ಆರ್ ವೆರಿ ಹ್ಯಾಪಿಲಿ. ಈ ಪರಂಪರೆಯನ್ನು ಮೈಸೂರು ಒಡೆಯರು ಮುಂದುವರಿಸಿದರು. ದಿಸ್ ಕಲ್ಚರ್ ಈಸ್ ಡ್ರಿವನ್ ಬೈ ಆರ್ ಟೇಕನ್ ಕೇರ್ ಬೈ ಮೈಸೂರು ಒಡೆಯಾಸ್. ಹಬ್ಬದ ವೈಭವ. ಇಫ್ ಯು ಟಾಕ್ ಅಬೌಟ್ ದ ಗ್ಲೋರಿ ಆಫ್ ದ ಫೆಸ್ಟಿವಲ್, ದಸರಾ ಹಬ್ಬವು 10 ದಿನಗಳ ಕಾಲ ನಡೆಯುತ್ತದೆ. ಇಟ್ ವಿಲ್ ಬಿ ಸೆಲೆಬ್ರೇಟೆಡ್ ಫಾರ್ 10 days. ಮೊದಲನೇ ದಿನದಿಂದಲೇ ಅರಮನೆ ಸುತ್ತಮುತ್ತ ಸಂಭ್ರಮದ ವಾತಾವರಣ ಕಂಡುಬರುತ್ತದೆ. ಫಸ್ಟ್ ಡೇ ಇಟ್ ಸೆಲ್ಫ್ ಯು ಕುಡ್ ಸಿ that festival vibes in ಮೈಸೂರು. ಮೈಸೂರು ಅರಮನೆಯನ್ನು 1 ಲಕ್ಷಕ್ಕೂ ಹೆಚ್ಚು ದೀಪಗಳಿಂದ ಬೆಳಗಲಾಗುತ್ತದೆ. ಸೊ ಮೋರ್ ದೆನ್ 1 lakh lamps will be lighten in the time of ದಸರಾ ಫೆಸ್ಟಿವಲ್. ಪ್ರತಿದಿನ ಸಂಜೆ ಅಲ್ಲಿ ಜನಸಮೂಹ ಸೇರುತ್ತದೆ. ಎವ್ರಿ ಡೇ ಈವ್ನಿಂಗ್ ದ ಕ್ರೌಡ್ ವಿಲ್ ಬಿ ದೇರ್. ಇದನ್ನು ನೋಡುವುದು ಕಣ್ಣಿಗೆ ಒಂದು ಹಬ್ಬವೇ ಸರಿ. ಇಟ್ ಈಸ್ ಅ that festival of eyes, we can say. Like, it is very, we are very lucky to see those kind of celebration, the lights and all. We say that our eyes are very lucky. Jambu Savari. Jambu Savari is an elephant parade, we can say. ದಸರಾದ ಕೊನೆಯ ದಿನವಾದ ವಿಜಯದಶಮಿ ದಿನದಂದು ನಡೆಯುವ ಜಂಬೂ ಸವಾರಿ ಎಲ್ಲರ ಗಮನ ಸೆಳೆಯುವ ಕಾರ್ಯಕ್ರಮ. ದ ಲಾಸ್ಟ್ ಡೇ ಆಫ್ ದಸರಾ they do Jambu Savari, and it is one of the most important event. ಚಾಮುಂಡೇಶ್ವರಿ ದೇವಿಯ ಉತ್ಸವದ ಮೂರ್ತಿಯನ್ನು ಅಲಂಕರಿಸಿ ಆನೆ ಅಂಬಾರಿಯಲ್ಲಿ ಹೊತ್ತುಕೊಂಡು ಮೆರವಣಿಗೆಯಲ್ಲಿ ಸಾಗುತ್ತದೆ. ಸೊ ದ ಐಡಲ್ ಆಫ್ ಚಾಮುಂಡೇಶ್ವರಿ ವಿಲ್ ಬಿ ಎಸ್ಟಾಬ್ಲಿಷ್ಡ್ ಆನ್ ದ ಬ್ಯಾಕ್ ಆಫ್ ಎಲಿಫೆಂಟ್, ಆ್ಯಂಡ್ ದಟ್ ಎಲಿಫೆಂಟ್ ಪರೇಡ್ ಹ್ಯಾಪನ್ಸ್ ದಟ್ ಡೇ. ಮೆರವಣಿಗೆಯಲ್ಲಿ ನೃತ್ಯ, ಸಂಗೀತ, ಜನಪದ ಕಲಾ ತಂಡಗಳು, ಡೊಳ್ಳು ಕುಣಿತ, ಕವಿತ್ವ, ವಾದ್ಯಗೋಷ್ಠಿ ಎಲ್ಲವೂ ಸೇರಿ ಅದ್ಭುತ ನೋಟವನ್ನು ಸೃಷ್ಟಿಸುತ್ತವೆ. ಆ್ಯಂಡ್ ಇನ್ ದಸ್ ಪ್ರೊಸೆಷನ್ there will be a dance, there will be a music, and when the celebration happens there will be a folk music, and the folk teams will perform. Like Dollu Kunita, it is one of the drum beating dance form which performed in Karnataka. Kavitva means many
poetry will go on there, and Vadya Goshti means many instrument will be played in the time of celebration. ಎಲ್ಲವೂ ಸೇರಿ, if you collectively say all together, it's a, that unique experience we can see. ಮೆರವಣಿಗೆ ಬನ್ನಿ ಮಂಟಪದಲ್ಲಿ ಕೊನೆಗೊಳ್ಳುತ್ತದೆ, and that procession will end in the ಬನ್ನಿ ಮಂಟಪ. ಸಾಂಸ್ಕೃತಿಕ ಕಾರ್ಯಕ್ರಮ, if we talk about the cultural events, every year the cultural events will take place here. ದಸರಾ ಹಬ್ಬದ ಸಮಯದಲ್ಲಿ ದಸರಾ ಪ್ರದರ್ಶನ ಮೈಸೂರಿನ ಇನ್ನೊಂದು ದೊಡ್ಡ ಆಕರ್ಷಣೆ. There will be a exhibition all 10 days, you can say. ಇಲ್ಲಿ ವಿವಿಧ ರಾಜ್ಯಗಳ ಅಂಗಡಿಗಳು, ಹಸ್ತಕಲೆ, ಕೃಷಿ ಉತ್ಪನ್ನಗಳು, ಆಹಾರ ಮಳಿಗೆ ಹಾಗೂ ಆಟೋಪಕರಣಗಳು ದೊರೆಯುತ್ತವೆ. So here you will get a different part of Karnataka's shops and fine arts, that farming or agriculture related products, food, and also you will get many toys. What we can say is, you will be getting total Karnataka culture in one place. ಜೊತೆಗೆ ದಸರಾ ಸಾಂಸ್ಕೃತಿಕ ಉತ್ಸವಗಳು, ಆಲ್ಸೋ ದೇ ಹ್ಯಾವ್ ಸಮ್ ಕಲ್ಚರಲ್ ಪ್ರೋಗ್ರಾಮ್ಸ್ ಲೈಕ್ ಮ್ಯೂಸಿಕ್, ಸಂಗೀತ ಕಚೇರಿ, ನೃತ್ಯ, ಡಾನ್ಸ್ ಫಾರ್ಮ್, ನಾಟಕ, ಡ್ರಾಮಾಸ್, ಯಕ್ಷಗಾನ. ಇಟ್ ಈಸ್ ದ ಆರ್ಟ್ ಫಾರ್ಮ್ ಆಫ್ ಕರ್ನಾಟಕ. ಇನ್ ದ ಕೋಸ್ಟಲ್ ಏರಿಯಾ ವಿ ಪರ್ಫಾರ್ಮ್ ದಿಸ್. ಕಾವ್ಯ, ಪೋಯಮ್ಸ್, ವಾಚನಗಳು, ರೀಡಿಂಗ್, ಜನಪ್ರದರ್ಶನ, ಪಬ್ಲಿಕ್ ಎಕ್ಸಿಬಿಷನ್ಸ್ ಇತ್ಯಾದಿಗಳು ನಡೆಯುತ್ತವೆ. ಎವ್ರಿಥಿಂಗ್ ಹ್ಯಾಪನ್ಸ್ in the period of Dashara. What is the importance of Dashara? Dasara, Mysuru Dasara ಕರ್ನಾಟಕದ ಹೆಮ್ಮೆಯ ಹಬ್ಬ. ಇಟ್ ಈಸ್ ದ ಪ್ರೌಡ್ ಫೆಸ್ಟಿವಲ್ ಫಾರ್ ಎನಿ ಕನ್ನಡಿಗಾಸ್. ಇದು ನಮ್ಮ ಸಂಸ್ಕೃತಿ, ಪರಂಪರೆ, ಕಲೆ ಹಾಗೂ ಏಕತೆಯನ್ನು ಜಗತ್ತಿಗೆ ತೋರಿಸುತ್ತದೆ. ಇಟ್ ಇಂಟ್ರೊಡ್ಯೂಸ್ our culture, our art, our unity to the world. ಪ್ರವಾಸೋದ್ಯಮ ಬೆಳವಣಿಗೆಗೆ ದಸರಾ ಹಬ್ಬ ದೊಡ್ಡ ಕೊಡುಗೆಯನ್ನು ನೀಡುತ್ತದೆ. ಆ್ಯಂಡ್ ಇಟ್ಸ್ ಆಲ್ಸೋ ಕಾಂಟ್ರಿಬ್ಯೂಟ್ ಟೂರಿಸಮ್, ಬಿಕಾಸ್ ಸಾವಿರಾರು ಭಾರತೀಯರು ಮತ್ತು ವಿದೇಶಿಗರು ಈ ಹಬ್ಬವನ್ನು ನೋಡುವುದಕ್ಕಾಗಿ ಮೈಸೂರಿಗೆ ಬರುತ್ತಾರೆ. ಥೌಸಂಡ್ ಆಫ್ ಪೀಪಲ್ ಕಮ್ ಟು ಸಿ ದಿಸ್ ಮೈಸೂರ್ ಫೆಸ್ಟಿವಲ್ from all over the world, all over the India. So finally, if we say that Mysuru Dasara is our proud state festival. So thanks for watching. If you like this information, please share this. Thank you all. See you in the next video.